ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ಈ 6 ತರಹದ ಜನರಿಂದ ಯಾವಾಗಲೂ ಹುಷಾರಾಗಿರಿ. ಸ್ವಾರ್ಥದ ಪ್ರೀತಿಯಿಂದ, ಶತ್ರುವಿನ ಮಿತ್ರರಿಂದ, ಪ್ರಯಾಣದಲ್ಲಿ ಅಪರಿಚಿತರಿಂದ, ಯಾವಾಗಲೂ ಪ್ರಶಂಸೆ ಮಾಡುವವರಿಂದ, ಅಗತ್ಯಕ್ಕಿಂತ ಹೆಚ್ಚು ತಮ್ಮತನವನ್ನು ತೋರಿಸುವವರಿಂದ, ಮಾತು ಮಾತಿಗೂ ಬದಲಾಗುವವರಿಂದ. ಪ್ರತಿ ಬಾರಿಯೂ ಕಣ್ಣಂಚಲ್ಲಿ ಕಣ್ಣೀರು ತರಬೇಡಿ ಮತ್ತು ಹೃದಯದ ಪ್ರತಿಯೊಂದು ಮಾತನ್ನು ಎಲ್ಲರಿಗೂ ಹೇಳಬೇಡಿ. ಜನ ಕೈಯಲ್ಲಿ ಉಪ್ಪು ಹಿಡಿದು ಓಡಾಡುತ್ತಿರುತ್ತಾರೆ. ಅದಕ್ಕಾಗಿ ನಿಮಗಾದ ಗಾಯವನ್ನು ಎಲ್ಲರಿಗೂ ತೋರಿಸಬೇಡಿ. ಜನರು ತಮ್ಮ ಸ್ಥಾನದಲ್ಲಿ ಸರಿಯಾಗಿಯೇ ಇರುತ್ತಾರೆ. ನಾವೇ ಅವರನ್ನು ಸ್ವಲ್ಪ ಹೆಚ್ಚಾಗಿ ಒಳ್ಳೆಯವರು ಮತ್ತು ನಮ್ಮವರು ಎಂದುಕೊಳ್ಳುತ್ತೇವೆ. ನೀವು ಯಾರ ಹಿಂದೆ ಬಿದ್ದಿದ್ದೀರೋ ಅವರಿಂದ ಕೆಲವು ಸಮಯ ದೂರ ಇದ್ದು ನೋಡಿ. ನಿಮ್ಮೊಂದಿಗೆ ಮಾತನಾಡುವುದಿರಲಿ, ನಿಮ್ಮ ನೆನಪು ಕೂಡ ಮಾಡಿಕೊಳ್ಳುವುದಿಲ್ಲ. ಜೀವನ ನಗೆಪಾಟಲಿಯಾಗದಿದ್ದರೂ ಪರವಾಗಿಲ್ಲ, ಆದರೆ ಅಲ್ಲಿ ನಟಿಸಿದವರೆಲ್ಲ ನಮ್ಮವರೇ ಎಂಬುವುದೇ ಬೇಜಾರು. ನೀವು ನಕ್ಕು ಬಿಡಿ, ನಾನು ಚೆನ್ನಾಗಿದ್ದೇನೆ ಎಂದು ಹೇಳಿಬಿಡಿ. ಯಾಕೆಂದರೆ ಇಲ್ಲಿ ಯಾರೂ ಕೂಡ ಯಾರ ಕಾಳಜಿಯನ್ನು ಮಾಡುವುದಿಲ್ಲ ಮತ್ತು ಇದುವೇ ಸತ್ಯ. ಯಾವುದೇ ಸಂಬಂಧದಲ್ಲಿ ವಿಶ್ವಾಸ ಒಡೆದು ಹೋಯಿತು ಎಂದರೆ ಮಾತನಾಡುತ್ತೇವೆ, ಆದರೆ ಮೊದಲಿನ ಹಾಗೆ ಮಾತಿರುವುದಿಲ್ಲ. ಒಂದು ಮಾತಂತೂ ಸತ್ಯ, ಯಾರು ವಿಶಾಲವಾದ ಹೃದಯದಾರರಾಗಿರುತ್ತಾರೋ ಅವರಿಗೆ ನೋವು ಕೂಡ ವಿಶಾಲವಾಗಿರುತ್ತದೆ ಎಂಬುವುದು. ಸ್ನೇಹಿತರೆ, ಈಗಿನ ಕಾಲದಲ್ಲಿ ತುಂಬ ಕೆಟ್ಟದ್ದು ಏನಾದರೂ ಇದ್ದರೆ ಅದು ಹೃದಯದಿಂದ ತುಂಬ ಒಳ್ಳೆಯವರಾಗಿರುವುದು. ಜೀವಕ್ಕಿಂತ ಮಾತಿಗೆ ಎಲ್ಲಿ ಬೆಲೆ ಇರುತ್ತದೆಯೋ ನಾವು ಅಲ್ಲಷ್ಟೇ ಗೆಳೆತನ ಮಾಡಬೇಕು. ಕೆಲವು ಜನ ಮೇಣದ ಹಾಗೆ ಕರಗುತ್ತಾ ಸಂಬಂಧ ನಿಭಾಯಿಸುತ್ತಾರೆ. ಇನ್ನು ಕೆಲವರು ಸಂಬಂಧಕ್ಕೆ ಬೆಂಕಿ ಹಚ್ಚುತ್ತಾರೆ. ಅವರು ಹೀಗೆ, ಇವರು ಹೀಗೆ ಎಂದು ತುಂಬ ಚೆನ್ನಾಗಿ ಗೊತ್ತಿರುತ್ತದೆ, ಆದರೆ ಸಾವು ಹೇಗೆ ಎಂಬುದು ಮಾತ್ರ ಅವರಿಗೆ ಗೊತ್ತಿರುವುದಿಲ್ಲ. ನಾವು ಎಷ್ಟು ಸರಿ ಎಷ್ಟು ತಪ್ಪು ಎಂಬುದು ಇಬ್ಬರಿಗೆ ಮಾತ್ರ ಗೊತ್ತು. ಒಂದು ನಮ್ಮ ಆತ್ಮಕ್ಕೆ, ಮತ್ತೊಂದು ಪರಮಾತ್ಮನಿಗೆ. ಯಾವ ವ್ಯಕ್ತಿಯು ಅಳುತ್ತಾ ಕೋಪದಲ್ಲಿ ಎಲ್ಲವನ್ನೂ ಹೇಳಿಬಿಡುತ್ತಾನೋ ಆತನು ತುಂಬ ಪ್ರಾಮಾಣಿಕ ವ್ಯಕ್ತಿಯಾಗಿರುತ್ತಾನೆ. ಯಾಕೆಂದರೆ ಕೋಪ ಮತ್ತು ಅಳು ಮನುಷ್ಯನಿಗೆ ನಿಜ ಮಾತನಾಡಲು ಪ್ರೇರೇಪಿಸುತ್ತದೆ. ಈಗಿನ ಕಾಲದ ಸತ್ಯಾಂಶ ಏನೆಂದರೆ, ನೀವು ಹಣ ಮಾಡಿ ಜನತಾವಾಗಿಯೇ ನಿಮ್ಮೊಂದಿಗೆ ಸಂಬಂಧವನ್ನು ಬೆಸೆಯುತ್ತಾರೆ. ಅಹಂಕಾರದಲ್ಲಿ ಇರಬೇಡಿ. ಆಕಾಶದಿಂದ ನೆಲದ ಮೇಲೆ ಬರಲು ತುಂಬ ಸಮಯ ಬೇಕಾಗುವುದಿಲ್ಲ. ಎಲ್ಲಿ ನಿಮಗೆ ಹಕ್ಕನ್ನು ನೀಡಿರುತ್ತಾರೋ ಅಲ್ಲಷ್ಟೇ ನಿಮ್ಮ ಹಕ್ಕನ್ನು ಚಲಾಯಿಸಬೇಕು. ಜೀವನದಲ್ಲಿ ಸ್ವೀಕರಿಸುವ ಗುಣ ಮತ್ತು ಸುಧಾರಿಸಿಕೊಳ್ಳುವ ನಿಯತ್ತಿದ್ದರೆ ಮನುಷ್ಯ ತುಂಬಾ ವಿಷಯಗಳನ್ನು ಕಲಿಯಬಹುದು ಮತ್ತು ಏನು ಬೇಕಾದರೂ ಕಲಿಯಬಹುದು. ತಪ್ಪು ಅವರದಲ್ಲ, ನಮ್ಮದೇ. ಅವರು ಹೇಗೆ ಅಂತ ಗೊತ್ತಿದ್ದು ಅವರೊಂದಿಗೆ ಹೃದಯವನ್ನು ಬೆಸೆದುಕೊಂಡೆವು. ಮನಸ್ಸಿನಲ್ಲಿ ತುಂಬಾ ಏನಾದರೂ ಹೇಳಿಕೊಳ್ಳುವುದು ಇದ್ದಾಗ ಸಾಮಾನ್ಯವಾಗಿ ಮನುಷ್ಯ ಮೌನವಾಗಿ ಬಿಡುತ್ತಾನೆ. ಸಮಯ ಮತ್ತು ನಮ್ಮವರು ಒಮ್ಮೆಲೆ ಗಾಯ ಮಾಡಿದಾಗ ಮನುಷ್ಯ ಹೊರಗಿನಿಂದ ಅಲ್ಲ, ಒಳಗಿನಿಂದ ದೂರಾಗಿ ಬಿಡುತ್ತಾನೆ. ಜೀವನ ಪಾಠ ಕಲಿಸಿದ್ದು ಇಷ್ಟೇ. ಕೆಲವರು ಜನ ಏನು ಅಂತ ಗೊತ್ತಾದಾಗ ನಮ್ಮಲ್ಲಿ ನಾವೇ ಬದಲಾವಣೆ ಮಾಡಿಕೊಂಡು ನಾವು ಖುಷಿಯಾಗಿರಬೇಕೇ ಹೊರತು ಅವರನ್ನು ಬದಲಾಯಿಸಲು ಹೋಗಬಾರದು. ಸುಮ್ಮನೆ ನಮ್ಮ ಸಮಯ ವ್ಯರ್ಥ. ಯಾರ ಜೊತೆಗೆ ಎಷ್ಟರ ಮಟ್ಟಿಗೆ ಇರಬೇಕೋ ಅಷ್ಟರ ಮಟ್ಟಿಗೆ ಮಾತ್ರ ಇರಬೇಕು. ಎಲ್ಲರೂ ನಮ್ಮವರು ಎಂದುಕೊಂಡು ಒಳ್ಳೆಯತನಕ್ಕೋಸ್ಕರ ಏನಾದರೂ ಮಾಡಿದರೆ ಕೊನೆಗೆ ನಾವೇ ಕೆಟ್ಟವರಾಗುತ್ತೀವಿ. ಅಹಂಕಾರ, ದುರಹಂಕಾರ, ಅಧಿಕಾರ ಯಾರಿಗೂ ಶಾಶ್ವತವಲ್ಲ. ಅದು ಕೇವಲ ಸಮಯವಿದ್ದಾಗ ಮಾತ್ರ. ತೂತು ಬಿಟ್ಟ ದೋಣಿಯಲ್ಲಿ ನದಿ ದಾಟುವುದು ಒಂದೇ. ನಂಬಿಕೆ, ಮೋಸ, ಕಪಟ, ವಂಚನೆ, ನಂಬಿಕೆ ಮತ್ತು ದ್ರೋಹ ಮಾಡುವಂತಹ ಸಮಯ ಸಾಧಕರ ಸ್ನೇಹ ಮಾಡುವುದು ಒಂದೇ. ಇದು ನಿಮಗೆ ತಿಳಿದಿರಲಿ ಸ್ನೇಹಿತರೆ. ನಮ್ಮಿಂದಲೇ ಈಜು ಕಲಿತ ಕೆಲವರು ನಮ್ಮನ್ನೇ ಮುಳುಗಿಸಲು ಕಾಯುತ್ತಿರುತ್ತಾರೆ. ಈ ಪ್ರಪಂಚದಲ್ಲಿ ಎಲ್ಲರಿಗಿಂತ ಧನವಂತ ಯಾರು ಗೊತ್ತಾ? ಭಗವಂತ ಕೊಟ್ಟಿರುವುದರಲ್ಲಿಯೇ ಸಂತೃಪ್ತಿ ಹೊಂದಿರುವವರು. ನೀರು ಇಲ್ಲದ ಬಾವಿ, ದುಡ್ಡು ಇಲ್ಲದ ಮನುಷ್ಯ ಎರಡೂ ಒಂದೇ ರೀತಿ. ಯಾರೂ ಹತ್ತಿರ ಬರುವುದಿಲ್ಲ. ಕೋಪದಲ್ಲಿ ಮನೆಯ ಬಾಗಿಲು ಮುಚ್ಚಬಹುದು, ಮನಸ್ಸಿನ ಬಾಗಿಲು ಮುಚ್ಚಲಾಗುವುದಿಲ್ಲ. ಕೋಪ ಕ್ಷಣಿಕ, ಪ್ರೀತಿ ಶಾಶ್ವತ. ದುಡ್ಡು ಇದೆ ಅಂತ ದುಡುಕಬೇಡಿ. ದುಡ್ಡು ಮರ್ಯಾದೆಗಿಂತ ದೊಡ್ಡದಲ್ಲ. ಮೋಸಗಾರರು ತಾವು ನಿಷ್ಠರಲ್ಲದಿದ್ದರೂ ಇತರರನ್ನು ನಿಷ್ಠರಾಗಿರಬೇಕೆಂದು ಬಯಸುತ್ತಾರೆ.
ಸ್ನೇಹಿತರೆ, ಜೀವನದಲ್ಲಿ ಅವಕಾಶ ಎನ್ನುವುದು ಪ್ರತಿಯೊಬ್ಬರಿಗೂ ಸಿಗುತ್ತದೆ. ನಾವು ಕಾಯಬೇಕು ಅಷ್ಟೇ. ಒಂದು ತಪ್ಪನ್ನು ಸರಿ ಎಂದು ಸಾಬೀತುಪಡಿಸಲು ಮತ್ತೊಂದು ತಪ್ಪುಗಳನ್ನು ಮಾಡುತ್ತೇವೆ. ಮೊದಲ ತಪ್ಪನ್ನೇ ಒಪ್ಪಿಕೊಂಡಿದ್ದರೆ ಈ ಸಮಸ್ಯೆಯೇ ಇರುತ್ತಿರಲಿಲ್ಲ. ಸಣ್ಣತನ ನಮ್ಮ ಇಡೀ ವ್ಯಕ್ತಿತ್ವವನ್ನು ನುಂಗಿಬಿಡುತ್ತದೆ. ದೊಡ್ಡ ಕೆಲಸದ ಜವಾಬ್ದಾರಿ ಹೊತ್ತಿರುವಾಗ ಸಣ್ಣತನವನ್ನು ತೋರಬೇಡಿ. ದುರ್ಬಲರು ಪ್ರತಿಕಾರ ತೆಗೆದುಕೊಳ್ಳುತ್ತಾರೆ, ಶಕ್ತರು ಕ್ಷಮಿಸಿ ಬಿಡುತ್ತಾರೆ. ಆದರೆ ಬುದ್ಧಿವಂತರು ವಿರೋಧಿಗಳನ್ನು ಉದಾಸೀನ ಮಾಡಿಬಿಡುತ್ತಾರೆ. ಬದುಕಿನಲ್ಲಿ ಕೆಲವೊಮ್ಮೆ ಎಲ್ಲರೂ ಅವರವರ ದೃಷ್ಟಿಕೋನದಿಂದ ಸರಿಯಾಗಿಯೇ ಇರುತ್ತಾರೆ. ತಪ್ಪು ಪರಿಸ್ಥಿತಿಯದ್ದೋ ವ್ಯಕ್ತಿತ್ವದೋ ಎಂಬುದು ಯಕ್ಷ ಪ್ರಶ್ನೆಯಾಗಿಯೇ ಉಳಿದು ಬಿಡುತ್ತದೆ. ಎಚ್ಚರ, ಎಲ್ಲರೂ ಅಲ್ಲ, ಕೆಲವೊಬ್ಬರು ಮಾತ್ರ ಹೀಗೆ. ಜಾಗ ಬದಲಾದ ತಕ್ಷಣ ಮುಖವಾಡವೂ ಬದಲಾಗುತ್ತದೆ. ಒಬ್ಬರನ್ನು ನಂಬಿ ನಾವು ಹೇಗಿರುತ್ತೇವೆ ಎಂದರೆ, ಇನ್ನೊಬ್ಬರು ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಹುಡುಕಿ ನಮ್ಮ ಹತ್ತಿರ ಬಂದಾಗ ನಾವೇ ಒಲೆ ಹಚ್ಚಿ ಅವರ ಬೇಳೆ ಬೇಯಿಸಿ ಕಳುಹಿಸಿದ ಮೇಲೆ ನಮಗೆ ಅರಿವಾಗುವುದು ನಾವು ಬೇಯಿಸಿದ ಬೇಳೆಕಾಳು ನಮ್ಮದಲ್ಲ, ಅವರದ್ದು ಎಂದು. ಬಹುತೇಕ ಸಂಬಂಧಗಳು ಹಾಳಾಗುವುದು ಹೊಡೆದಾಡುವುದರಿಂದ ಅಲ್ಲ, ಬೆನ್ನ ಹಿಂದೆ ಮಾತನಾಡುವುದರಿಂದ. ಬದುಕು ಕಣ್ಣಾಮುಚ್ಚಾಲೆ ಆಟ ಇದ್ದಂತೆ. ಕಷ್ಟದಲ್ಲಿ ಸಂಬಂಧಿಗಳನ್ನು ನಾವೇ ಹುಡುಕಿಕೊಂಡು ಹೋದರೂ ಕಾಣದಂತೆ ಅವಿತುಕೊಳ್ಳುತ್ತಾರೆ. ಕಣ್ಮುಂದಿನ ಅವಕಾಶಗಳನ್ನು ಕಡೆಗಣಿಸಿ ಸಿಗದ ಅವಕಾಶಕ್ಕಾಗಿ ಕಾದಾಗಲೇ ತಿಳಿದಿದ್ದು ಕಡೆಗಣಿಸಿದ ಅವಕಾಶವು ಅಮೂಲ್ಯವಾದದ್ದು ಎಂದು. ನೀತಿ ಪಾಠ ಹೇಳುವರೆಲ್ಲ ಊಟ ಹಾಕುವುದಿಲ್ಲ. ಹಸಿದವನಿಗೆ ಆದರ್ಶಗಳು ಉಪಯೋಗಕ್ಕೆ ಬರುವುದಿಲ್ಲ. ಸಮಯವಿಲ್ಲವೆಂದು ನಿಮ್ಮನ್ನು ಇಂದು ತಿರಸ್ಕರಿಸಿದವರು ಮುಂದೊಂದು ದಿನ ನಿಮ್ಮ ಸಮಯಕ್ಕಾಗಿ ಕಾದು ಕೂರುವಂತೆ ಬದಲಾಗಿ. ಯಾರನ್ನು ಬಲವಂತವಾಗಿ ಮಾತನಾಡಿಸಲು ಹೋಗಬಾರದು. ತುಂಬಾ ಕೀಳಾಗಿ ನೋಡುತ್ತಾರೆ. ಎಲ್ಲ ಇಲ್ಲಗಳ ನಡುವೆ ಇದೆ ಎಂಬುವ ಭರವಸೆಯೇ ಭಾವದೊಂದಿಗೆ ಬದುಕಿ. ತಮಗೆ ಮತ್ತು ನಮ್ಮ ಮಾತುಗಳಿಗೆ ಬೆಲೆ ಇಲ್ಲ ಅಂತ ತಿಳಿದಾಗ ನಾವು ಅವರಿಗೆ ಎಷ್ಟು ದೂರದಲ್ಲಿ ಇರುತ್ತೇವೆಯೋ ಅಷ್ಟೇ ಒಳ್ಳೆಯದು. ಕೋಪ ಕೊಟ್ಟರೆ ಕೋಪ ಹಿಂದಿರುಗಿ ಸಿಗುತ್ತದೆ. ಅವಮಾನ ಮಾಡಿದರೆ ಅವಮಾನವೇ ಸಿಗುತ್ತದೆ. ಭಯಪಡಿಸಿದರೆ ನಮಗೆ ಭಯವೇ ಸಿಗುವುದು. ಪ್ರೀತಿ ಕೊಟ್ಟರೆ ಪ್ರೀತಿ ಸಿಗುತ್ತದೆ. ಸ್ನೇಹ ಕೊಟ್ಟರೆ ಸ್ನೇಹ ಸಿಗುತ್ತದೆ. ಕೆಲವರಿಗೆ ಒಳ್ಳೆಯದನ್ನು ಹಿಂತಿರುಗಿಸಲು ಸ್ವಲ್ಪ ಸಮಯ ಬೇಕಾಗಬಹುದು. ಅದು ಅವರ ಕರ್ಮದ ಲೆಕ್ಕಾಚಾರವಾಗಿದೆ. ಕೋಪ, ಅವಮಾನ, ನಿಂದನೆ ಮಾಡಿದವರಿಗೂ ಮನದಲ್ಲಿ ಪ್ರೀತಿಯನ್ನೇ ಕೊಡೋಣ. ಶುಭ ಭಾವನೆಯನ್ನೇ ಇಟ್ಟುಕೊಳ್ಳೋಣ. ಹಳೆಯ ಲೆಕ್ಕಾಚಾರ ಮುಗಿದ ಮೇಲೆ ಒಂದಿಲ್ಲೊಂದು ದಿನ ಪ್ರೀತಿಯಾಗಿಯೇ ಬರಬೇಕು. ಅದಕ್ಕೆ ತಾಳ್ಮೆ ಬೇಕು ಅಷ್ಟೇ. ಒಟ್ಟಿನಲ್ಲಿ ನಾವು ಏನು ಕೊಡುತ್ತೇವೆಯೋ ಅದೇ ಸಿಗುತ್ತದೆ. ಪ್ರೀತಿಯಿಂದ ಮಾತ್ರ ಮರುಭೂಮಿಯಲ್ಲಿ ಹೂವು ಅರಳಿಸಬಹುದು. ನೆನಪಿರಲಿ ಸ್ನೇಹಿತರೆ, ಕ್ಷಮೆ ಕೇಳುವವರು ಯಾವಾಗಲೂ ತಪ್ಪಾಗಿರುವುದಿಲ್ಲ. ಸಂಬಂಧ ಉಳಿಸಲು ಕೆಲವರು ತಲೆಬಾಗುತ್ತಾರೆ. ಕೆಲವೊಮ್ಮೆ ಕೆಟ್ಟ ಕರ್ಮಗಳಿಗೆ ಅಷ್ಟೇ ಅಲ್ಲ, ಅಳತೆ ಮೀರಿದ ಒಳ್ಳೆಯತನಕ್ಕೂ ಕೂಡ ದೊಡ್ಡ ಶಿಕ್ಷೆಯೇ ಆಗುತ್ತದೆ. ಬಲವಂತವಾಗಿ ಯಾರನ್ನು ನಿಮ್ಮ ಜೀವನದಲ್ಲಿ ಉಳಿಸಿಕೊಳ್ಳಲು ಪ್ರಯತ್ನ ಪಡಬೇಡಿ. ಇಷ್ಟ ಇದ್ದವರು ಅದೆಷ್ಟೇ ಕಷ್ಟ ನೋವು ಬಂದರೂ ನಿಮ್ಮ ಜೊತೆಗೆ ಇರುತ್ತಾರೆ. ಇಲ್ಲದವರು ಅವರ ಅನುಕೂಲಕ್ಕೆ ಸುಳ್ಳು ಹೇಳಿ ದೂರ ಹೋಗುತ್ತಾರೆ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಕೆಲವರಿಗೆ ನಿಮ್ಮ ಭಾವನೆಗಳು ಅರ್ಥವಾಗುವುದೇ ಇಲ್ಲ. ಕೈಲಾಗದ ಶತ್ರುವಿನ ಕೊನೆಯ ಆಯುಧವೇ ಅಪಪ್ರಚಾರ. ಹೊರಗಡೆ ಹಾರೈಸುವುದು, ಒಳಗಡೆ ಶಾಪ ಕೊಡುವುದು. ಹೊರಗಡೆ ಪ್ರೀತಿ, ಒಳಗಡೆ ದ್ವೇಷ. ಹೊರಗಡೆ ಮಾನವ ತತ್ವ, ಒಳಗಡೆ ರಾಕ್ಷಸ ತತ್ವ. ಹೊರಗಡೆ ನಿಯತ್ತಾಗಿರುವುದು, ಒಳಗಡೆ ನಂಬಿಕೆ ದ್ರೋಹ ಮಾಡುವುದು. ಇದು ಇಂದಿನ ಮನುಷ್ಯನ ನಿಜ ಜೀವನ ಶೈಲಿ. ಯಾವ ವ್ಯಕ್ತಿಯು ಸ್ಪಷ್ಟವಾಗಿ, ಸ್ವಚ್ಛವಾಗಿ, ನೇರವಾಗಿ ಮಾತನಾಡುತ್ತಾನೋ ಆತನ ಮಾತುಗಳು ತೀವ್ರವಾಗಿ, ಹರಿತವಾಗಿ ಅಥವಾ ಕಠೋರವಾಗಿ ಇರಬಹುದು. ಆದರೆ ಆತನ ಮನಸ್ಸಿನಲ್ಲಿ ಯಾವುದೇ ಮೋಸವಿರುವುದಿಲ್ಲ. ಒಳ್ಳೆಯ ಮನುಷ್ಯ ಎಂದಿಗೂ ಸ್ವಾರ್ಥಿಯಾಗಿರುವುದಿಲ್ಲ. ಆದರೆ ಅವನಿಗೆ ಯಾವಾಗ ಬೇರೊಬ್ಬರ ಯೋಗ್ಯತೆ ತಿಳಿಯುತ್ತದೆಯೋ ಆಗ ಮೌನವಾಗಿ ಹಿಂದೆ ಸರಿಯುತ್ತಾನೆ ಅಷ್ಟೇ. ಬದುಕಿನಲ್ಲಿ ನಿರೀಕ್ಷೆಗಳು ಬದಲಾದಾಗ ಮನುಷ್ಯ ತಾನಾಗಿಯೇ ಬದಲಾಗುತ್ತಾನೆ. ಅದು ಅವನ ಗಟ್ಟಿತನವೂ ಅಲ್ಲ, ಅತಿಯಾದ ಅಹಂಕಾರವೂ ಅಲ್ಲ, ನೊಂದ ಮನಸ್ಸಿನ ನಿರ್ಧಾರವಷ್ಟೇ. ಬಯಸಿದ್ದೆಲ್ಲ ಸಿಗುವಂತಿದ್ದರೆ ಬಯಕೆಗೆ ಅರ್ಥವಿರುತ್ತಿರಲಿಲ್ಲ. ಅನಿಸಿದೆಲ್ಲವನ್ನು ಹೇಳುವಂತಿದ್ದರೆ ಮೌನಕ್ಕೆ ಅರ್ಥವಿರುತ್ತಿರಲಿಲ್ಲ. ಜೀವನದಲ್ಲಿ ತಪ್ಪುಗಳೇ ಆಗದಿದ್ದರೆ ಹೊಸ ಪ್ರಯತ್ನ ಪಡುತ್ತಿರಲಿಲ್ಲ. ಕಣ್ಣೀರೇ ಬರದಿದ್ದರೆ ನಗುವಿನ ಆನಂದ ತಿಳಿಯುತ್ತಿರಲಿಲ್ಲ. ಕಷ್ಟಗಳು ಎದುರಾಗದಿದ್ದರೆ ಜೀವನದ ಮೌಲ್ಯ ಗೊತ್ತಾಗುತ್ತಿರಲಿಲ್ಲ.
ಜೀವನದಲ್ಲಿ ನೀವು ಕಳೆದುಕೊಂಡದ್ದರ ಬಗ್ಗೆ ಯೋಚಿಸಿ ದುಃಖ ಪಡುತ್ತಿರುವಾಗಲೇ ಭಗವಂತ ನೀವು ಕಳೆದುಕೊಂಡದ್ದನ್ನು ಮರೆಸಲು ಉತ್ತಮವಾದದ್ದನ್ನು ಕೊಟ್ಟೇ ಕೊಡುತ್ತಾನೆ. ತಾಳ್ಮೆ ಇರಲಿ ಮತ್ತು ಅವನ ಮೇಲೆ ನಂಬಿಕೆ ಇರಲಿ. ಅರಿತುಕೊಳ್ಳದ ಮನಸ್ಸುಗಳ ಮುಂದೆ ಎಷ್ಟೇ ಅರಚಿಕೊಂಡರೂ ಪ್ರಯೋಜನವಿಲ್ಲ. ನಮ್ಮನ್ನು ಅರಿತುಕೊಳ್ಳುವವರು ನಾವು ಮೌನವಾಗಿದ್ದರೂ ಅರಿತುಕೊಳ್ಳಬಲ್ಲರು. ತಪ್ಪು ಮಾಡಿದ ಮೇಲೆಯೂ ಅದನ್ನು ಒಪ್ಪದೆ ವಾದ ಮಾಡಿದರೆ ಅದು ತಪ್ಪಿನ ಮೇಲೆ ಮತ್ತೊಂದು ತಪ್ಪು ಮಾಡಿದಂತೆ. ಹೀಗೆಂದು ಮಾಡದಿರಿ. ನಕ್ಕರೆ ಅದೇ ಸ್ವರ್ಗವಂತೆ. ಹಾಗಾಗಿ ನಗುತ್ತಾ ನಗಿಸುತ್ತಾ ಪ್ರೀತಿಯನ್ನು ಸವಿಯುತ್ತಾ ಬಾಳೋಣ. ಬದುಕು ನಿಧಾನವಾಗಿ ಪಾಠ ಕಲಿಸುತ್ತದೆ. ನಿಮ್ಮತನವನ್ನು ಅಡವಿಟ್ಟು ಯಾರನ್ನು ನೀವು ಪ್ರೀತಿಸುವ ಅಗತ್ಯವಿಲ್ಲ. ಏಕೆಂದರೆ ಇಲ್ಲಿ ಯಾರು ಯಾರಿಗೂ ಅನಿವಾರ್ಯರಲ್ಲ. ಕಿಟಕಿಯ ಬಾಗಿಲು ತೆರೆಯಲು ಇಚ್ಛಿಸದವನು ಶುದ್ಧ ಗಾಳಿ ಬೆಳಕನ್ನು ಕೂಡ ನಿರೀಕ್ಷಿಸಬಾರದು. ಮನಸ್ಸು ಸಹ ಅಂತೆಯೇ. ಕರೆದುಕೊಂಡಷ್ಟು ವಿಚಾರಗಳು ನಮ್ಮದಾಗುತ್ತವೆ. ಸಾಗುವ ದಾರಿ ಚೆನ್ನಾಗಿದ್ದರೆ ಎಂದು ಗುರಿ ಮರೆಯಬಾರದು. ಗುರಿ ಚೆನ್ನಾಗಿದೆ ಎಂದು ಸಾಗುವ ದಾರಿಯನ್ನು ನಿರ್ಲಕ್ಷಿಸಬಾರದು. ಗುರಿ ಹಾಗೂ ಸಾಗುವ ದಾರಿ ಎರಡೂ ತುಂಬಾ ಮುಖ್ಯ. ಜೀವನದಲ್ಲಿ ಎಂಥದ್ದೇ ಕಠಿಣ ಸಂದರ್ಭಗಳಲ್ಲೂ ಈ ಮೂರನ್ನು ತ್ಯಾಗ ಮಾಡಬೇಡಿ. ಒಂದು ಕುಟುಂಬ, ಎರಡನೆಯದು ಹೃದಯ ಮತ್ತು ಮೂರನೆಯದು ಘನತೆ. ಜೀವನದಲ್ಲಿ ನಿಮ್ಮನ್ನು ತುಳಿಯುವವರ ಪಾಲಿಗೆ ಮುಳ್ಳಾಗಿ, ನಿಮ್ಮೊಡನೆ ಕೈ ಜೋಡಿಸುವವರ ಪಾಲಿಗೆ ಮೊಗ್ಗಾಗಿ, ಜೀವನದ ಪೈಪೋಟಿಯಲ್ಲಿ ನಮ್ಮತನ ಉಳಿಸಿಕೊಳ್ಳುವುದು ತುಂಬಾ ಮುಖ್ಯ. ಜೀವನದಲ್ಲಿ ಇತರರು ನಮ್ಮಂತೆಯೇ, ಅವರಿಗೂ ನೋವಾಗುತ್ತದೆ ಎಂಬ ಅರಿವುಳ್ಳವರು ಇತರರಿಗೆ ಯಾವುದೇ ಕಾರಣಕ್ಕೂ ನೋವು ನೀಡುವುದಿಲ್ಲ. ನೀವು ಇತರರನ್ನು ಎಷ್ಟು ಗೌರವಿಸುತ್ತೀರಿ ಎನ್ನುವುದರ ಮೇಲೆ ನಿಮ್ಮ ಗೌರವವು ನಿಂತಿದೆ. ಒಳ್ಳೆಯದನ್ನು ಕೊಟ್ಟಾಗ ಮಾತ್ರ ಒಳ್ಳೆಯದನ್ನು ಪಡೆಯಲು ಸಾಧ್ಯ. ಸ್ನೇಹ ಪ್ರೀತಿಯನ್ನು ಹಂಚುತ್ತಾ ಇತರರ ನೋವಿಗೆ ಸ್ಪಂದಿಸುತ್ತಾ ಸಾಗೋಣ. ಇದೇ ಸಾರ್ಥಕ ಬದುಕು. ಪ್ರತಿಯೊಂದು ಕಷ್ಟಗಳು ನಮ್ಮನ್ನು ನೋಯಿಸಬೇಕೆಂದು ಬರುವುದಿಲ್ಲ. ಕೆಲವು ನಿಜ ಸಾಮರ್ಥ್ಯವನ್ನು ತೋರಿಸಿಕೊಡಲು ಬರುತ್ತವೆ ಅಷ್ಟೇ. ಜೀವನದಲ್ಲಿ ಯಾವಾಗಲೂ ಸನ್ಮಾರ್ಗದಲ್ಲಿ ನಡೆಯೋಣ. ಅದು ಇತರರಿಗೂ ಪ್ರೇರಣೆಯಾಗುವಂತೆ ನೋಡಿಕೊಳ್ಳೋಣ. ಕೆಲವರು ನಮ್ಮನ್ನು ಬಳಸಿಕೊಳ್ಳುತ್ತಾರೆ, ಕೆಲವರು ನಮ್ಮನ್ನು ಉಳಿಸಿಕೊಳ್ಳುತ್ತಾರೆ. ಜೀವನದಲ್ಲಿ ಏನಾದರೂ ಸಾಧಿಸಿಯೇ ತೀರುತ್ತೇನೆ ಎಂಬ ಛಲವಿದ್ದರೆ ಸಾಕು, ನೀವು ಅರ್ಧ ಗೆದ್ದಂತೆ. ಮುಖ್ಯ, ಯಾವಾಗಲೂ ಒಳ್ಳೆಯ ಕೆಲಸಗಳನ್ನೇ ಮಾಡಿ ಇತರರಿಗೂ ಒಳ್ಳೆಯದನ್ನೇ ಬಯಸಿ. ಆಗ ನಿಮಗೂ ಕೂಡ ಒಳ್ಳೆಯದೇ ಆಗುತ್ತದೆ. ಜೀವನದಲ್ಲಿ ನೀವು ಬಯಸಿದ್ದನ್ನು ಸಾಧಿಸಲು ಕೆಲವೊಂದು ತ್ಯಾಗಗಳನ್ನು ಮಾಡಬೇಕು. ಇಲ್ಲದಿದ್ದರೆ ಬಯಕೆಗಳನ್ನೇ ತ್ಯಾಗ ಮಾಡಬೇಕಾಗುತ್ತದೆ. ಜಗತ್ತಿನ ಎದುರು ಮಹಾನ್ ವ್ಯಕ್ತಿ ಎನಿಸದಿದ್ದರೂ ಪರವಾಗಿಲ್ಲ, ಆದರೆ ನಿಮ್ಮ ಆತ್ಮಸಾಕ್ಷಿ ಎದುರು ನಾವೆಂದು ಸಣ್ಣವರಾಗಬಾರದು. ಜಗತ್ತಿಗೆ ಬೆಳಕು ತೋರಲು ನೀವು ದೀಪವಾಗದಿದ್ದರೂ ಪರವಾಗಿಲ್ಲ, ದೀಪದ ಬೆಳಕನ್ನು ಪ್ರತಿಫಲಿಸುವ ಕನ್ನಡಿಯಾದರೂ ಆಗಿ. ಜೀವನದಲ್ಲಿ ಸಹನೆ ಹಾಗೂ ಸೌಜನ್ಯಗಳಿಗೆ ವ್ಯರ್ಥವೇನೂ ಇಲ್ಲ, ಆದರೆ ಅವುಗಳಿಂದ ನೀವು ಜೀವನದಲ್ಲಿ ಎಲ್ಲವನ್ನು ಪಡೆಯಬಹುದು. ಈ ಜಗತ್ತಿನಲ್ಲಿ ಯಾರನ್ನು ಬೇಕಾದರೂ ಸೋಲಿಸಬಹುದು, ಆದರೆ ಸೋಲಿನಲ್ಲೂ ನಗುವವರನ್ನು ಮಣಿಸಲು ಅಸಾಧ್ಯ. ನಿಮ್ಮ ಬದುಕು ರೂಪಿಸುವುದು ನಿಮ್ಮ ಕೈಯಲ್ಲಿದೆ. ಆ ಕಲ್ಲುಗಳಿಂದ ಗೋಡೆ ಕಟ್ಟುತ್ತೀರೋ ಅಥವಾ ಸೇತುವೆ ನಿರ್ಮಿಸುತ್ತೀರೋ ನಿಮಗೆ ಬಿಟ್ಟಿದ್ದು. ಜೀವನದಲ್ಲಿ ಯಾವುದನ್ನು ಬಯಸಬೇಡಿ. ನಮ್ಮನ್ನು ದುಃಖಕ್ಕೊಳಪಡಿಸುವ ಎಲ್ಲ ಕಷ್ಟಗಳಿಗೂ ಆಸೆಯೇ ಕಾರಣ. ನಮ್ಮ ಆಲೋಚನೆಗಳೇ ನಮ್ಮನ್ನು ರೂಪಿಸುತ್ತವೆ. ಆದ್ದರಿಂದ ಏನನ್ನು ಯೋಚಿಸುತ್ತೀರೋ ಅದರ ಬಗ್ಗೆ ಎಚ್ಚರದಿಂದ ಇರಿ. ಸ್ನೇಹಿತರೆ, ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ. ಧನ್ಯವಾದಗಳು.